ಪಂದ್ಯಗಳನ್ನು ಹೌದು, ಈಶಾ ಫೌಂಡೇಶನ್ ಆದಿಯೋಗಿ ಚಿಕ್ಕಬಳ್ಳಾಪುರ ಹೊರವಲಯ ಅವಲಗುರ್ಕಿ ಬಳಿ ಪ್ರಾರಂಭವಾದ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಪ್ರವಾಸೋದ್ಯಮ ತಾಣವಾಗಿ ಮಾರ್ಪಟ್ಟಿದೆ. ಆದಿಯೋಗಿ ನೋಡಲು ಪ್ರತಿದಿನ ನೂರಾರು ಜನ ಬರ್ತಾನೆ ಇರ್ತಾರೆ. ಆದರೆ ಇವತ್ತು ಮಾತ್ರ ಸ್ಪೆಷಲ್ ಡೇ ಆಗಿತ್ತು. ಯಾಕಂದರೆ ಈಶಾ ಆದಿಯೋಗಿಯಲ್ಲಿ ಇಂದು ಗ್ರಾಮೋತ್ಸವ ಏರ್ಪಡಿಸಿತ್ತು. ಈ ಗ್ರಾಮೋತ್ಸವ ಕಾರ್ಯಕ್ರಮದಲ್ಲಿ ವಾಲಿಬಾಲ್, ಥ್ರೋಬಾಲ್ ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಗ್ರಾಮೀಣ ಕ್ರೀಡಾ ಪ್ರತಿಭೆಗಳು ಭಾಗವಹಿಸಿದ್ದರು. ಇಂದಿನ ಗ್ರಾಮೋತ್ಸವಕ್ಕೆ ಚಿತ್ರನಟಿ ಶ್ರೀನಿಧಿ ಶೆಟ್ಟಿ ಭಾಗವಹಿಸಿ ಎಲ್ಲ ಕ್ರೀಡಾಪಟುಗಳನ್ನು ಮಾತನಾಡಿಸಿ ಅವರಿಗೆ ವಿಶ್ ಮಾಡಿ ಆಟ ವೀಕ್ಷಿಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು 2 ವರ್ಷಗಳಿಂದ ನಿರಂತರವಾಗಿ ಗ್ರಾಮೋತ್ಸವಕ್ಕೆ ಹಾಜರಾಗುತ್ತಿದ್ದೇನೆ. ಇವತ್ತು ನಡೆದ ವಾಲಿಬಾಲ್ ಮತ್ತು ಥ್ರೋಬಾಲ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಹಾಗೂ ಕೊಡಗು ಜಿಲ್ಲೆಗಳು ಸೆಮಿಫೈನಲ್ ತಲುಪಿವೆ. ಇವರು ಕೊಯಮತ್ತೂರಿನಲ್ಲಿ ಫೈನಲ್ಸ್ ಆಡಲಿದ್ದಾರೆ. ಈ ಬಾರಿ ಗ್ರಾಮೋತ್ಸವ ಕ್ರೀಡೆಗಳಿಗೆ ವಯಸ್ಸಿನ ಇತಿಮಿತಿ ಇಲ್ಲ. 13 ವರ್ಷದಿಂದ ಪ್ರಾರಂಭಿಸಿ 70 ವರ್ಷಗಳವರೆಗೂ ಪಾಲ್ಗೊಳ್ಳುವ ಅವಕಾಶವನ್ನು ಸದ್ಗುರು ಶ್ರೀ ಜಗ್ಗಿ ವಾಸುದೇವ್ ಮಾಡಿಕೊಟ್ಟಿದ್ದಾರೆ. ಈಶಾ ಸಂಸ್ಥೆಗೆ ನಾನು ಧನ್ಯವಾದ ಅರ್ಪಿಸುತ್ತೇನೆ. ನಾನು 14 ವರ್ಷದಿಂದ ಈಶಾಗೆ ಬರುವ ರೂಢಿ ಮಾಡಿಕೊಂಡಿದ್ದೇನೆ. ಇಲ್ಲಿಗೆ ಬಂದರೆ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ, ಅದಕ್ಕಾಗಿ ಬರುತ್ತೇನೆ ಎಂದರು. ಹೌದು, ಇವತ್ತು ನಾನು ಸದ್ಗುರು ಸನ್ನಿಧಿಯಲ್ಲಿದ್ದೀನಿ. ಇಲ್ಲಿ ಬಂದಾಗ ಹೇಗೆ ಅನಿಸುತ್ತಿದೆ ಅಂತ ಅದು ಹೇಳೋಕ್ಕೆ ವರ್ಡ್ಸೇ ಇಲ್ಲ. ಯಾಕಂದರೆ ಪ್ರತಿ ಸಲ ಇಲ್ಲಿ ಬಂದಾಗ ಅದೊಂದು ಅನ್ಡಿಸ್ಕ್ರೈಬಲ್ ಮೂಮೆಂಟ್ ನನಗೆ. ಇಲ್ಲಿದ್ದು ಎನರ್ಜಿ ಆಗಲಿ, ಇಲ್ಲಿದ್ದು ವೈಬ್ ಆಗಲಿ. ಇವತ್ತು ಬಂದಿರೋದು ಕಾರಣ ಏನಂದರೆ ಈಶಾ ಗ್ರಾಮೋತ್ಸವಂ ಇದು 2nd ಇಯರ್ ನಡೀತಾ ಇರೋದು. ತಮಿಳ್ನಾಡಲ್ಲಿ 12-13 ಇಯರ್ಸಿಂದ ನಡೀತಾನೆ ಇದೆ. ಬಟ್ ಇಲ್ಲಿ 2nd ಇಯರ್ ನಡೀತಾ ಇರೋದು. ಲಾಸ್ಟ್ ಇಯರು ಬಂದಿದೆ. ಫಿನಾಲೆ ತುಂಬಾ ಚೆನ್ನಾಗಾಯಿತು. ಏನೊಂದು ಖುಷಿ ಅಂದರೆ ಇಲ್ಲಿ ಮಾಡ್ತಿರೋದು ಕಾರಣ ಏನಂದರೆ ಎಲ್ಲರೂ ಗ್ರಾಮದಲ್ಲಿರುವವರು, ಎಲ್ಲ ಏಜ್ ಬ್ಯಾರಿಯರ್ ಇಲ್ಲ, ಕಾಸ್ಟ್ ಬ್ಯಾರಿಯರ್ ಏನೂ ಇಲ್ಲ. ಎಲ್ಲರೂ ಬಂದು ಒಂದು ಪಾಲ್ಗೊಳ್ಬೇಕು ಈ ಆಟದಲ್ಲಿ. ಹಲವಾರು ಆಟಗಳಿವೆ, ವಾಲಿಬಾಲ್, ಥ್ರೋಬಾಲ್, ಆ ಥರ. ನೋ ಪ್ರೊಫೆಷ್ನಲ್ಸ್ ಇನ್ವಾಲ್ವ್ಡ್, ಯಾರೂ ಇಲ್ಲ. 14ಇಂದ 70 ನಮ್ಮದು ಆ್ಯಕ್ಚುಲಿ ಓಲ್ಡೆಸ್ಟ್ ಆಟ ಆಡಿದವರು 73 ಇಯರ್ಸ್ ಅವರು ಗುಂಟೂರಿಂದ. ಸೊ ಅದನ್ನು ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲರೂ ಹೊರಗೆ ಬಂದು ಆಟ ಆಡ್ತಿದ್ದಾರೆ. ಹೆಂಗಸರು ಎಸ್ಪೆಷಲಿ ಅವ್ರ ದಿನನಿತ್ಯ ಕೆಲಸ ಮಧ್ಯದಲ್ಲಿ ಬಿಟ್ಟು 1 ಗಂಟೆ ಪ್ರಾಕ್ಟೀಸ್ ಮಾಡೋದು, ಬಂದು ಆಟ ಆಡೋದು. ಅದೇ ನಾನು ಇವಾಗ ಅಷ್ಟೇ ಹೇಳಿದೆ, ವಿನ್ನಿಂಗ್ ಲೂಸಿಂಗ್ ಅದು ಸೆಕೆಂಡ್ರಿ, ಬಟ್ ಬಂದು ಪಾರ್ಟಿಸಿಪೇಟ್ ಮಾಡೋದೇ ಅದು ದೊಡ್ಡ ವಿಷಯ. ಸೊ ಇಲ್ಲಿಂದ ಇವಾಗ ವಿನ್ ಆಗಿದ್ದಾರೆ ಬ್ಯಾಂಗ್ಳೂರ್ ರೂರಲ್ ಟೀಮ್ ಆ್ಯಂಡ್ ಗರ್ಲ್ಸಲ್ಲಿ ಕೊಡಗು ಟೀಮ್. ಆ್ಯಂಡ್ ಇದು ಇನ್ ಫಿನಾಲೆಗೆ ಅವರು ಕೊಯಂಬತ್ತೂರ್ಗೆ ಹೋಗ್ತಾರೆ. ಸೊ ಎಲ್ರಿಗೂ ನಂದು ಬೆಸ್ಟ್ ವಿಶಸ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸದ್ಗುರು ಮತ್ತು ಈಶಾ ಫೌಂಡೇಶನ್ ಅವರು ಇಂಥ ಒಂದು ಒಳ್ಳೆ ಇನಿಷಿಯೇಟಿವ್ನ ಮಾಡಿದ್ದಾರೆ. ಇದು ಇವಾಗ ನನಗೂ ಒಂದು ಆ್ಯನ್ಯುವಲ್ ಇವೆಂಟ್ ಆಗಿದೆ, ಪ್ರತಿ ವರ್ಷ ಬರೋ ಥರ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ನೆಕ್ಸ್ಟ್ ಇಯರ್ ಅಗೇನ್ ಆಲ್ರೆಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪಂದ್ಯಗಳನ್ನು